ಎಲ್ಲರಿಗೂ ನನ್ನ ನಮಸ್ಕಾರ. ಪೈಲ್ಸ್ ನಿವಾರಣೆಗೆ ಇಲ್ಲಿದೆಯ ಮನೆ ಮದ್ದು. ಆ ಮನೆ ಮದ್ದು ಪೈಲ್ಸ್ ನಿವಾರಣೆಗೆ ಯಾವ ರೀತಿ, ಯಾವ ಮದ್ದು, ಏನು, ಹೇಗೆ ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ಸ್ನೇಹಿತರೆ ನೀವು ಇಷ್ಟಪಡುತ್ತಿದ್ದರೆ ಈಗಲೇ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಾಗಾಗಿದ್ದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಅಂತ ನೋಡೋಣ. ಪೈಲ್ಸ್ ಸಮಸ್ಯೆ ಒಮ್ಮೆ ಕಾಣಿಸಿಕೊಂಡರೆ ಇದಕ್ಕೆ ವೈದ್ಯರ ಚಿಕಿತ್ಸೆ ಅನಿವಾರ್ಯ. ಹೀಗೆಂದು ಕೆಲವು ಮನೆಮದ್ದುಗಳ ಮೂಲಕ ಇದರ ನೋವಿನ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಪೈಲ್ಸ್ ಸಮಸ್ಯೆ ಇದ್ದವರು ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಂಶ ಹೆಚ್ಚಿರುವ ಆಹಾರಗಳನ್ನು ಹೆಚ್ಚಿಗೆ ಸೇವಿಸುವುದು ತುಂಬ ಒಳ್ಳೆಯದು. ತರಕಾರಿಗಳಲ್ಲಿ ಹಾಗೂ ಇಡೀ ಕಾಳುಗಳಲ್ಲಿ ನಾರಿನಾಂಶ ಹೆಚ್ಚಾಗಿರುತ್ತದೆ. ಹಾಗಾಗಿ ನಿತ್ಯ ಇವುಗಳನ್ನು ಆಹಾರದ ಪದ್ಧತಿಯಲ್ಲಿ ಪ್ರತಿನಿತ್ಯ ಸೇವಿಸಲು ನೀವು ರೂಢಿಸಿಕೊಳ್ಳಿ. ಅರಿಶಿನ ಪುಡಿಗೆ 1/4 ಚಮಚ ಸಾಸಿವೆ ಎಣ್ಣೆ ಮತ್ತು 3 ಹನಿಗಳಷ್ಟು ಈರುಳ್ಳಿ ರಸವನ್ನು ಬೆರೆಸಿ ಈ ಪೇಸ್ಟನ್ನು ರಾತ್ರಿ ಮಲಗುವ ಸಂದರ್ಭದಲ್ಲಿ ಪೈಲ್ಸ್ ಉಂಟಾಗಿರುವ ಜಾಗಕ್ಕೆ ಹಚ್ಚಿ. ಹಾಗೆ ಇದರಿಂದ ನೋವು ಕಡಿಮೆಯಾಗುತ್ತದೆ. ಮತ್ತು ಅಲೋವೆರಾ ಜೆಲ್ ಅನ್ನು ಕೂಡ ಇದೇ ರೀತಿ ಹಚ್ಚಿಕೊಳ್ಳಬಹುದು. ನಿತ್ಯ ಆಹಾರದಲ್ಲಿ ಮೊಳಕೆ ಬರಿಸಿದ ಕಾಳುಗಳನ್ನು ಪ್ರತಿನಿತ್ಯ ಸೇವಿಸಿ. ಹಾಗೆ ತರಕಾರಿಗಳಲ್ಲಿ ಅಂದರೆ ಮುಲ್ಲಂಗಿ, ಹಸಿರು ಸೊಪ್ಪುಗಳು ವಾರದಲ್ಲಿ 3 ಬಾರಿಯಾದರೂ ಮರೆಯದೆ ಪ್ರತಿಯೊಬ್ಬರು ತಿನ್ನಬೇಕು. ಹಾಗೆ ಸಾಕಷ್ಟು ನೀರು ಕೂಡ ಕುಡಿಯಬೇಕು. ಹಾಗೆ ಮಲಬದ್ಧತೆ ಉಂಟು ಮಾಡುವಂಥ ಆಹಾರಗಳಿಂದ ದೂರವಿರುವುದು ತುಂಬ ಒಳ್ಳೆಯದು. ಹೆಚ್ಚು ಮಲಬದ್ಧತೆ ಉಂಟು ಮಾಡುವ ಆಹಾರಗಳನ್ನು ಸೇವನೆ ಮಾಡಿದ್ದರಿಂದ ಪೈಲ್ಸ್ ಸಮಸ್ಯೆ, ನೋವು ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸಿಕೊಳ್ಳುತ್ತದೆ. ಹಾಗಾಗಿ ಸ್ನೇಹಿತರೆ, ಈ ಮಾಹಿತಿ ತಪ್ಪದೇ ಎಲ್ಲಿ ಬಿಡದೆ ಕೊನೆವರೆಗೆ ನೋಡಿದರೆ ಯಾವ ರೀತಿ, ಹೇಗೆ ಮತ್ತು ಏನನ್ನು ಹಚ್ಚಿದರೆ ಸಮಸ್ಯೆ ನಿವಾರಣೆಯಾಗುತ್ತದೆ ಎನ್ನುವುದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ಕೊನೆವರೆಗೆ ನೋಡಿ. ಹಾಗೆ ಈ ನನ್ನ ಯೂಟ್ಯೂಬ್ ಚಾನಲಿಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ದಯವಿಟ್ಟು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡೋಣ. ಅಲ್ಲಿವರೆಗೂ ನನ್ನ ನಮಸ್ಕಾರ.